ಬಂಧುಗಳೇ ನಮಸ್ಕಾರ. ಧನಂಜಯ ಎಕ್ಸ್ಪ್ರೆಸ್ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ MP ಮುದಾಳೆ. ಬಂಧುಗಳೇ, ಇವತ್ತಿನ ರವಿವಾರದ ವಿಶೇಷ ಕಾರ್ಯಕ್ರಮ ಬಿಜೆಪಿಯವರಿಗೆ ದುಸ್ವಪ್ನವಾಗಿ ಕಾಡುತ್ತಿರುವ ಯುವ ಮುಖಂಡ ಸಾಗರ್ ಖಂಡ್ರೆ ಎಂಬ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತಾ ಇವತ್ತಿನ ಪ್ರಮುಖ ಸುದ್ದಿಗಳತ್ತ ಒಂದಿಷ್ಟು ನಾವು ಗಮನಿಸೋಣ. ಬನ್ನಿ ನೋಡ್ಕೊಂಡು ಬರೋಣ. ಬಂಧುಗಳೇ, ತಮಗೆಲ್ಲ ಗೊತ್ತಿರೋ ಹಾಗೆ 26ನೇ ವಯಸ್ಸಿಗೆ ಸಾಗರ್ ಖಂಡ್ರೆ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದು ಸಂಸದರಾಗಿ ಹೋಗುತ್ತಾರೆ ಅಂತಕ್ಕಂಥ ಕನಸು ಕೂಡ ಯಾರಲ್ಲಿ ಕೂಡ ಇರಲಿಲ್ಲ. ಒಂದು ರೀತಿಯಿಂದ ಆಲೋಚನೆ ಮಾಡಿದ್ರೆ ಇವತ್ತು ಸಹ ಹ್ಯಾಟ್ರಿಕ್ ಬಾರಿಸಲು ಕೇಂದ್ರದ ಮಾಜಿ ಸಚಿವರಾಗಿದ್ದ ಭಗವಂತ ಖೂಬಾ ಅವರ ಕೆಲಸ ಆಗ್ತಾ ಇತ್ತು. ಆದರೆ ಅವರ ಜನರನ್ನ ಸಮರ್ಪಕವಾಗಿ ತೆಕ್ಕೆಗೆ ತಗೊಳ್ಳಿಕ್ ಆಗಲಿಲ್ಲ ಕಾರಣದಿಂದಾಗಿ ಅವರು ಇವತ್ತು ಸೋಲು ಉಂಡಿರಬಹುದು. ಆದರೆ ಬೀದರ್ ಜಿಲ್ಲೆಯಲ್ಲಿ ಐತಿಹಾಸಿಕ ನಿರ್ಮಾಣ ಮಾಡಲಿಕ್ಕೆ ಹೊರಟಿರುವಂತಹ ಕೇಂದ್ರ ಸಚಿವ ಭಗವಂತ ಖೂಬಾ ಅವರು ಪ್ರಪ್ರಥಮ ಬಾರಿಗೆ ಬೀದರ್ ಜಿಲ್ಲೆಯಿಂದ ಕೇಂದ್ರದ ಸಚಿವರಾಗಿರ್ತಕ್ಕಂಥ ಹೆಗ್ಗಳಿಕೆ ಅವರಿಗೆ ಸಲ್ಲುತ್ತದೆ. ಆದರೆ 2 ಟರ್ಮ್ಗಳ ಕಾಲ ಅಂದ್ರೆ 10 ವರ್ಷಗಳ ಕಾಲ ಸತತವಾಗಿ ಜಿಲ್ಲೆಯ ಸಂಸದರಾಗಿ ಆಯ್ಕೆಯಾಗಿರುವಂತಹ ಏಕೈಕ ವ್ಯಕ್ತಿ ಅಂದ್ರೆ ಭಗವಂತ ಖೂಬಾ ಅವರು. ಈ ಸಾರಿ ಕೂಡ ಅವರು ಗೆಲ್ತಾ ಇದ್ರು. ಆದರೆ ಆಂತರಿಕ ಕಾರಣದಿಂದಾಗಿ, ಆಂತರಿಕದ ಕಚ್ಚಾಟದಿಂದಾಗಿ ಬಿಜೆಪಿ ಒಂದಿಷ್ಟು ಹಿನ್ನಡೆ ಆಯಿತು ಅಂತಕ್ಕಂಥ ಮಾತನ್ನ ನೇರವಾಗಿ ಭಗವಂತ ಖೂಬಾ ಅವರು ಕೂಡ ಹೇಳಿಕೊಂಡಿದ್ದಾರೆ. ತಮಗೆಲ್ಲ ಗೊತ್ತಿರೋ ಹಾಗೆ ಬಂಧುಗಳೇ, ಒಂದು ಕಡೆಯಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಅವರ ಸುಪುತ್ರ ಆಗಿರ್ತಕ್ಕಂಥ ಸಾಗರ್ ಖಂಡ್ರೆ ಅವರಿಗೆ ಗೆಲುವು ಆಗಿದ್ದರಿಂದ ಬೀದರ್ ಜಿಲ್ಲೆಯ ಬಿಜೆಪಿ ಶಾಸಕರು ಜಿಲ್ಲಾ ಪಂಚಾಯತ್ KDP ಸಭೆಯಲ್ಲಿ ಸನ್ಮಾನ ಮಾಡಿದ್ದು ಕೂಡ ನೀವೆಲ್ಲ ನೋಡಿರ್ಬೋದು. ಆದರೆ ಅದು ಒಂದು ಕಡೆ ಇಡೋಣ. ಅಲ್ಲಿ ದ್ವೇಷ ಕಾರಣ ಇತ್ತು ಅಥವಾ ವೈಯಕ್ತಿಕ ಕಾರಣವಾಗಿತ್ತು, ಬಿಜೆಪಿ ಸೋಲಿಸಬೇಕೆಂಬ ಒಂದು ಗುರಿಯಾಗಿತ್ತು, ಗೊತ್ತಿಲ್ಲ. ಆದರೆ KDP ಸಭೆಯಲ್ಲಿ ಸಾಗರ್ ಖಂಡ್ರೆ ಅವರಿಗೆ ಬೀದರ್ ಜಿಲ್ಲೆಯ ಸಂಸದರಾಗಿ ಆಯ್ಕೆಯಾಗಿದ್ದ ಕಾರಣದಿಂದಾಗಿ ಹುಮ್ನಾಬಾದ್ ಶಾಸಕರಾಗಿರ್ತಕ್ಕಂಥ ಸಿದ್ದು ಪಾಟೀಲ್, ದಕ್ಷಿಣ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಮತ್ತು ಬಸವ ಕಲ್ಯಾಣದ ಶಾಸಕರಾದ ಬಿಜೆಪಿಯ ಶಾಸಕ ಶರಣು ಸರ್ದಾರ್ ಕೂಡ ಅವರು ಒಂದೇ ವೇದಿಕೆ ಮೇಲೆ ಅಭಿನಂದನೆ ಸಲ್ಲಿಸಿದ ಕೂಡ ಇಲ್ಲಿ ನಿಮಗೆ ಜ್ಞಾಪಿಸಬಹುದು. ಯಾಕಂದ್ರೆ ಇಲ್ಲಿ ಏನ್ ತೋರಿಸ್ಕೊಡ್ತಾ ಇದೆ ಅಂತಂದ್ರೆ ಎಲ್ಲ ಒಂದ್ ಕಡೆಯಿಂದ ಖೂಬಾ ಅವರು ಇಲ್ಲಿ ಅಡ್ಜಸ್ಟ್ ಆಗಿಲ್ಲ ಅಂತಕ್ಕಂಥ ವಿಚಾರವನ್ನ ಇಲ್ಲಿ ನಾವು ತಳ್ಳಿ ಹಾಕಕ್ಕಾಗಲ್ಲ. ಯಾಕಂದ್ರೆ ತಮಗೆಲ್ಲ ಗೊತ್ತಿರೋ ಹಾಗೆ ಬಿಜೆಪಿ ಸೋತ ಮೇಲೆ ಅಂದ್ರೆ ಭಗವಂತ ಖೂಬಾ ಸೋತ ಮೇಲೆ ಸಂಸದರಾಗಿರ್ತಕ್ಕಂಥ ಯುವಕರ ಕಣ್ಮಣಿ ಮತ್ತು ಸಾಗರ್ ಖಂಡ್ರೆ ಅವರಿಗೆ KDP ಸಭೆಯಲ್ಲಿ ಸನ್ಮಾನ ಮಾಡ್ತಾರೆ. KDP ಸಭೆಯಲ್ಲಿ ಒಬ್ಬ ಜಿಲ್ಲಾ ಉಸ್ತುವಾರಿ ಸಚಿವರ ಸುಪುತ್ರ ಸಂಸದರಾಗಿ ಆಯ್ಕೆಯಾದಂತಹ ಸಂದರ್ಭದಲ್ಲಿ ಜಿಲ್ಲೆಯ 3 ಜನ ಬಿಜೆಪಿ ಶಾಸಕರಿಗೆ ಕಾಂಗ್ರೆಸ್ ಅಥವಾ ಇಲ್ಲಿರ್ತಕ್ಕಂಥ ಜಿಲ್ಲಾ ಆಡಳಿತ ಪರವಾಗಿಯೋ ಅಥವಾ ಸಾಗರ್ ಕಡೆ ಪರವಾಗಿಯೋ ಅವರಿಗೆಲ್ಲ ಕೂಡ ಒಂದಿಷ್ಟು ಶಾಲು, ಸನ್ಮಾನ, ಹೂಗುಚ್ಛಗಳು ಕೂಡ ಮಾಡ್ತಾರೆ. ಇದೆಲ್ಲ ನೋಡ್ಕೊಂಡು ಹೋದ್ರೆ ಎಲ್ಲ ಒಂದು ಕಡೆಯಿಂದ ಬಿಜೆಪಿಗೆ ಸೋಲಿಸಲಿಕ್ಕೆ ಪ್ರಮುಖ ಕಾರಣರು ಕೂಡ ಇವರೇನಾ ಅಂತಕ್ಕಂಥ ಮಾತು ಕೂಡ ಜನ ಮಾತಾಡ್ಕೊಳ್ತಾ ಇದ್ದಾರೆ. ಬಂಧುಗಳೇ, ತಮಗೆಲ್ಲ ಗೊತ್ತಿರೋ ಹಾಗೆ ಈ ಒಂದು 18ನೇ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದು 26ನೇ ವಯಸ್ಸಿನಲ್ಲಿ ತನ್ನ ಐತಿಹಾಸಿಕ ಪ್ರಪ್ರಥಮವಾಗಿ ಲೋಕಸಭೆಗೆ ಪ್ರವೇಶ ಮಾಡಿರುವಂತಹ ಸಾಗರ್ ಖಂಡ್ರೆ ಇವತ್ತು ಬಿಜೆಪಿಗರಿಗೆ ಒಂದಿಷ್ಟು ದುಸ್ವಪ್ನವಾಗಿ ಕಾಡುತ್ತಿದ್ದಾರೆ ಅಂತಕ್ಕಂಥ ಮಾತು ಇಲ್ಲಿ ಹೇಳಲೇಬೇಕಾಗಿದೆ. ಯಾಕಂದ್ರೆ ಇವತ್ತು ಸಿದ್ದು ಪಾಟೀಲ್ ಅವರು ಕೂಡ ಒಂದಿಷ್ಟು ಮಾತಾಡಿದ್ರು. ಏನಪ್ಪಾ ಸಿದ್ದು ಪಾಟೀಲ್ ಅವರು ಮಾತಾಡಿದ್ರು ಅಂತಂದ್ರೆ, ಒಂದು ಕಡೆಯಿಂದ ನಮ್ಮ ಆಂತರಿಕ ಕಚ್ಚಾಟದಿಂದ, ನಮ್ಮ ಆಂತರಿಕ ಒಂದು ಬಿಜೆಪಿಯಲ್ಲಿ ಒಡೆದು ಮನಸ್ಸಾಗಿದ್ದರಿಂದ ಇವತ್ತು ಕಾಂಗ್ರೆಸ್ಗೆ ಗೆಲುವಾಗಿದೆ, ನಮಗೆ ಸೋಲಾಗಿದೆ. ಇವತ್ತು ನಾವು ಬೆಂಗಳೂರಿಗೆ ಹೋದ್ರೆ ಸಾಕು, ನಮ್ಮನ್ನು ಖೂಬಾರನ್ನ ಸೋಲಿಸಿ ಬಂದಿದ್ರಲ್ಲ ಅಂತ ಹೇಳಿ ಗೇಲಿ ಮಾಡುತ್ತಿದ್ದಾರೆ ಅಂತಕ್ಕಂಥ ಮಾತನ್ನ ಸಿದ್ದು ಪಾಟೀಲ್ ಅವರು ಬಹಿರಂಗವಾಗಿ ಹೇಳಿಕೊಂಡಿದ್ದಾರೆ. ತಮಗೆಲ್ಲ ಗೊತ್ತಿರೋ ಹಾಗೆ ಇಷ್ಟೆಲ್ಲ ಆದ ಮೇಲೆ ಭಗವಂತ ಖೂಬಾ ಅವರು ಏನಿತ್ತು, ಏನಾದ್ರು, ಏನು ಮಾಡಬೇಕಿತ್ತು, ಏಕೆ ಮಾಡಲಿಲ್ಲ ಅಂತಕ್ಕಂಥ ಪ್ರಶ್ನೆ ನಮ್ಮನ್ನು ಕೂಡ ಕಾಡ್ತಾ ಇದೆ. ನಾವು ಮೊದಲೊಂದ್ಸಾರಿ ನಿಮಗೆ ಈ ನಮ್ಮ ಸುದ್ದಿವಾಹಿನಿಯಲ್ಲಿ ತಿಳಿಸಿದ್ದೀವಿ, ಇದು ಬಿಜೆಪಿಯ ಸೋಲಲ್ಲ, ಖೂಬಾರ ಅಹಂನ ಸೋಲು ಅಂತಕ್ಕಂಥ ಶೀರ್ಷಿಕೆಯಲ್ಲಿ ಒಂದು ಸುದ್ದಿ ಮಾಡಿದ್ದೀವಿ. ಬಹಳಷ್ಟು ಜನ ಅದಕ್ಕೆ
ಒಂದಿಷ್ಟು ಕಮೆಂಟ್ಸ್ಗಳು ಕೂಡ ಬರೆದಿದ್ರು. ಮತ್ತೆ ಖುದ್ದಾಗಿ ಭಗವಂತ ಖೂಬ ಅವರ ಆಪ್ತ ಸಹಾಯಕರಾಗಿರ್ತಕ್ಕಂಥ ಅಮರ್ ಅವರು ಕೂಡ ನಮ್ಮನ್ನು ಮಾತಾಡಿಸಿ ಈ ರೀತಿ ನೀವು ಮಾಡಬಾರ್ದಿತ್ತು, ಯಾಕೆ ಮಾಡಿದಿರಿ ಅಂತಕ್ಕಂಥ ಮಾತು ಕೂಡ ಹೇಳಿದ್ದು ಇಲ್ಲಿ ಗಮನಿಸಬೇಕಾಗಿದೆ. ಬಂಧುಗಳೇ, ತಮಗೆಲ್ಲ ಗೊತ್ತಿರೋ ಹಾಗೆ ಚುನಾವಣೆ ಸೋಲು ಗೆಲುವು ನಮ್ದು ಯಾರ್ದು ಸೊತ್ತಲ್ಲ, ಅಥವಾ ನಾವು ಹೇಳ್ಕೊಂಡಂಗೆ ನಾವು ಗೆಲ್ತೀವಿ ಅನ್ಕೊಳ್ಳೋಕ್ಕೂ ಆಗಲ್ಲ. ಯಾಕಂದ್ರೆ ಇದು ಚುನಾವಣೆಯಲ್ಲಿ ಮತದಾರರು ಯಾರನ್ನ ಹೋಲಿಸ್ತಾರೋ ಯಾರನ್ನ ಗೆಲ್ಲಿಸ್ತಾರೋ ಆ ಕಡೆ ಇಡೋಣ. ಆದರೆ ನಾವು ಸರಿಯಾಗಿ ಮತ್ತು ಸಮಯಬದ್ಧವಾಗಿ ನಮ್ಮ ಮತದಾರರಿಗೆ ನಾವು ಕಾಪಾಡಿಕೊಳ್ಳದಿದ್ದರೆ ಈ ರೀತಿ ಬರುವಂತ ಸಹಜವಾಗಿರ್ತಕ್ಕಂಥ ಮಾತು. ಆದರೆ ಇಲ್ಲಿ ಯಾವುದೇ ಒಂದು ದೋಷಕ್ಕಾಗ್ಲಿ, ಯಾವುದೋ ಒಂದು ಅಸೂಯಕ್ಕಾಗ್ಲಿ, ಯಾವುದೋ ಒಂದು ಕೆಟ್ಟ ವಿಚಾರಕ್ಕಾಗಿ ನಾವು ಈ ಸುದ್ದಿಗಳನ್ನು ಮಾಡ್ತಾ ಇಲ್ಲ. ಆದರೆ ಇವತ್ತಿನ ಕಾಲಘಟ್ಟದಲ್ಲಿ ಒಂದು ಕೇಂದ್ರ ಸಚಿವರಾಗಿರ್ತಕ್ಕಂಥ ಭಗವಂತ ಖೂಬ ಅವರನ್ನ 1.5 ಲಕ್ಷದಿಂದ ಅಂದ್ರೆ 1,35,000 ಮತಗಳಿಂದ ಸೋಲಿಸಿರ್ತಕ್ಕಂಥ ಏಕೈಕ ಸಂಸದ ಯುವ ಪಟ್ಟು ಮತ್ತು ಸಾಗರ್ ಖಂಡ್ರೆ ಅಂತ ಹೇಳಬೇಕಾಗಿದೆ. ಯಾಕಂದ್ರೆ ಒಂದಿಷ್ಟು ಕಡೆಯಿಂದ ಭಗವಂತ ಖೂಬ ಅವರು ಚುನಾವಣೆ ಸಂದರ್ಭದಲ್ಲಿ ಆಗಾಗೆಲ್ಲ ಹೇಳ್ತಾ ಇದ್ರು, ಬಿಜೆಪಿಯ ಅಭ್ಯರ್ಥಿಯಾಗಿ ನಾನಿದ್ದೀನಿ, ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಾಂಗ್ರೆಸ್ ಪಕ್ಷದ ಉಸ್ತುವಾರಿ ಸಚಿವರ ಸುಪುತ್ರವಾಗಿರ್ತಕ್ಕಂಥ ಸಾಗರ್ ಖಂಡ್ರೆ ಅವರಿದ್ದಾರೆ. ಆದರೆ ಅವರ ಅಪ್ಪ ಈಶ್ವರ್ ಖಂಡ್ರೆ ಅವರಿಗೆ 1.5 ಲಕ್ಷದಿಂದ ನಾವು ಸೋಲಿಸಿದೀವಿ. 1 ಲಕ್ಷದಿಂದ ನಾವು ಸೋಲಿಸಿದೀವಿ. ಈಗ ನಾವು ಅದರಿಂದ ಡಬಲ್ ಮತಗಳ ಪಡೆದು ಅವರನ್ನು ಸೋಲಿಸ್ತೀವಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ರು ಆಗಾಗ ಈ ಒಂದು ಚುನಾವಣೆ ಸಂದರ್ಭದಲ್ಲಿ. ಆದರೆ ಅದು ಯಾವುದೂ ನಡೆಯಲಿಲ್ಲ. ಯಾಕಂದ್ರೆ ಇವತ್ತು ಒಂದಿಷ್ಟು ಶಪಥ ಮಾಡಿಕೊಂಡಿರುವಂತ ಈಶ್ವರ್ ಖಂಡ್ರೆ ಅವರು ಹೇಗಾದ್ರೂ ಮಾಡಿ ಅವರನ್ನು ಸೋಲಿಸಲೇಬೇಕು ಎಂಬ ಪಣ ತೊಟ್ಟಾಗ ಬಿಜೆಪಿ ಶಾಸಕರು ಕೂಡ ಒಂದಿಷ್ಟು ಕೈ ಜೋಡಿಸಿದ್ದಾರೆ ಅಂತಕ್ಕಂಥ ಮಾತನ್ನ ಅಲ್ಲಲ್ಲಿ ಬಿಜೆಪಿ ಪದಾಧಿಕಾರಿಗಳು ಗುಸು ಮಾತಾಡ್ಕೊಳ್ತಾ ಇದ್ದಾರೆ. ನಾವಾಡ್ತಾ ಇಲ್ಲ, ಬಿಜೆಪಿಯ ಪಡಸಾಲೆಯಲ್ಲಿ ಇದೊಂಥರ ಗುಸು ಮಾತು ಕೇಳ್ಕೊಳ್ತಾ ಇದ್ದಾರೆ. ಯಾಕೆ ಗುಸು ಮಾತಾಡ್ತಾ ಇದ್ದಾರೆ ಅಂದ್ರೆ, ಜಿಲ್ಲಾ ಪಂಚಾಯತ್ನ ಸಾಮಾನ್ಯ ಸಭೆಯಲ್ಲಿ ಶಾಲ್ ಹಚ್ಕೊಂಡು ಸನ್ಮಾನ ಮಾಡ್ಕೊಂಡು ಹೋಗುಚ್ಚ ಪಡ್ಕೊಂಡ್ರಲ್ಲ ನಮ್ಮ ಶಾಸಕರು, ಅದಕ್ಕಾಗಿ ಇವ್ರು ಗೆದ್ದಿದ್ದಾರೆ ಅಂತಕ್ಕಂಥ ಮಾತನ್ನ ಬಿಜೆಪಿ ಅವರೇ ಹೇಳ್ಕೊಳ್ತಾ ಇದ್ದಾರೆ. ಅದು ನಾವ್ಯಾರು ಹೇಳ್ತಾ ಇಲ್ಲ, ಆದ್ರೆ ತಮಗೆಲ್ಲ ಗೊತ್ತಿರಬಹುದು ಅಂತ ಅನ್ಕೊಳ್ತೀನಿ. ಆದರೆ ಒಬ್ಬ 26 ವರ್ಷದ ಯುವಕ ಇವತ್ತು ಇತಿಹಾಸ ಸೃಷ್ಟಿ ಮಾಡಿ ಭಾರತ ದೇಶದಲ್ಲಿ ಅತಿ ಕಿರಿಯ ವಯಸ್ಸಿನ ಸಂಸದರಾಗಿ ಆಯ್ಕೆಯಾಗಿರುವುದು ನಮ್ಮ ಜಿಲ್ಲೆಯ ಹೆಮ್ಮೆ ಅಂತ ಒಂದು ಕಡೆ ಹೇಳ್ಬಹುದು. ಆದರೆ ಬೀದರ್ ಜಿಲ್ಲೆಯಿಂದ ಪ್ರಪ್ರಥಮವರಿಗೆ ಕೇಂದ್ರ ಸಚಿವರಾಗಿದ್ದು ಕೂಡ ನಮ್ಮ ಜಿಲ್ಲೆಯವರು ಅಂತಕ್ಕಂಥ ಕೀರ್ತಿ ಕೂಡ ನಮ್ಮ ಭಗವಂತ ಖೂಬ ಅವರಿಗೆ ಸಲ್ತದೆ. ಆದರೆ ಆ ಸ್ಥಾನಮಾನ ಉಳಿಸ್ಕೊಳ್ಳೋಕೆ ಅವರಿಂದ ಆಗಲಿಲ್ಲ. ಹೀಗಾಗಿ ಎಲ್ಲ ಒಂದ್ ಕಡೆಯಿಂದ ಬಿಜೆಪಿಯಲ್ಲಿ ಒಂದಿಷ್ಟು ಮೂಲೆ ಗುಂಪಾಗುವಂತ ಕೆಲಸನೋ ಅಥವಾ ಅಲ್ಲತಕ್ಕಂಥ ಖೂಬಾರನ್ನ ಸೋಲಿಸಬೇಕಂತ ಕೆಲಸನೋ ಬಿಜೆಪಿಯಲ್ಲಿ ನಡೆದು ಹೋಗಿದೆ ಅಂತಕ್ಕಂಥ ಮಾತನ್ನ ಅನೇಕ ಜನ ಬಿಜೆಪಿಗರು ಮಾತಾಡ್ತಾ ಇದ್ದಾರೆ. ಅದೇನೇ ಇರಲಿ ಬಂಧುಗಳೇ, ತಮಗೆಲ್ಲ ಗೊತ್ತಿರೋ ಹಾಗೆ ನಾವು ಇದ್ದಿದ್ದನ್ನೇ ಹೇಳ್ತೀವಿ, ತಿಳಿದನ್ನೇ ನಿಮ್ಮ ಮುಂದೆ ನಾವು ತಿಳಿಸ್ತಾ ಇದ್ದೀವಿ. ಸಾರ್ವಜನಿಕರು ಆಡೋ ಮಾತುಗಳು ಕೂಡ ಒಂದಿಷ್ಟು ನಿಮ್ಮ ಗಮನ ಕೂಡ ತರ್ತಾ ಇದ್ದೀವಿ. ನಾವ್ಯಾವತ್ತೂ ಕೂಡ ಇದನ್ನ ಯಾರಿಗೂ ಒಂದು ಬಯಸಿ ಯಾರಿಗೂ ಹೇಳಿಸಿ ಮಾತಾಡುವಂತ ಪ್ರಯೋಜನ ನಮ್ದಲ್ಲ. ಆದ್ರೂ ಕೂಡ ಇವತ್ತು 26ನೇ ವಯಸ್ಸದ ಯುವಕ ಸಂಸತ್ ಸ್ಥಾನದಲ್ಲಿ ಕೂತ್ಕೊಂಡು ಪ್ರಮಾಣ ವಚನ ಸ್ವೀಕಾರ ಮಾಡಿ, ನಾನು ಈ ದೇಶದ ಸಂವಿಧಾನವನ್ನ ಮತ್ತು ಈ ಸಂವಿಧಾನದ ಇದರಲ್ಲಿ ನಾನು ಅಡಿಯಲ್ಲಿ ಒಂದಿಷ್ಟು ಕೆಲಸ ಮಾಡಲಿಕ್ಕೆ ಪ್ರಾಮಾಣಿಕ ಕರ್ತ ಮಾಡುತ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿದಾಗ ನಿಜವಾಗಲೂ ಗೊತ್ತಾಗಿದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತಹ ಸಂವಿಧಾನ ಏನ್ ಹೇಳುತ್ತೆ ಅನ್ನೋದನ್ನ ಇಲ್ಲಿ ತೋರಿಸ್ತಾ ಇದ್ದೀವಿ. ಕೇವಲ ವಯಸ್ಸಿನಲ್ಲಿ 26 ವರ್ಷವಿದ್ದಾರೆ, ಆದರೆ ಇವತ್ತು ಕೇಂದ್ರದ ಸಂಸದರಾಗಿದ್ದಾರೆ. ಇವತ್ತು ಜಿಲ್ಲೆಯ ಜಿಲ್ಲಾಧಿಕಾರಿಗಳಾಗಿರ್ಬೋದು, ಜಿಲ್ಲೆಯ ಎಸ್ಪಿಗಳಾಗಿರ್ಬೋದು, ಜಿಲ್ಲೆಯ ಅನೇಕ ಅಧಿಕಾರಿಗಳು ಕೂಡ 26 ವರ್ಷದ ಬಾಲಕರ ಮುಂದೆ ಕೈ ಕಟ್ಟಿ ನಿಲ್ಲುವಂತಹ ಪರಿಸ್ಥಿತಿ ಆಯಿತು. ಯಾಕೆ ಆಯಿತು ಅನ್ನೋದಕ್ಕೆ ಇದು ಮಹತ್ವವಾದಂತಹ ಚುನಾವಣೆ ಕಾರಣ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರುವಂತಹ ಈ ಒಂದು ಸಂವಿಧಾನ ಚುನಾವಣೆಯಲ್ಲಿ ಗೆದ್ದು ಬಂದವರು ಯಾರೇ ಆಗಿರಲಿ, ಅವರನ್ನ ಕೂಡ ಎಂಥದೇ ದೊಡ್ಡ ವ್ಯಕ್ತಿ ಆಗಿರಲಿ, ಜಿಲ್ಲೆ ಎಷ್ಟೇ ವಯಸ್ಸಿನ ಜಿಲ್ಲಾ ಅಧಿಕಾರಿಗಳಾಗಲಿ ಅಥವಾ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಲಿ ಅವರನ್ನ ಗೌರವಿಸಬೇಕು. ಆ ಗೌರವಿಸುವಂತ ಕೆಲಸ ಬೀದರ್ ಜಿಲ್ಲೆಯಲ್ಲಿ ನಡೆದು ಹೋಗಿದೆ, ನಡೀತಾನೂ ಇದೆ ಅಂತಕ್ಕಂಥ ಮಾತನ್ನ ನಿಮ್ಮನ್ನು ಹೇಳ್ತಾ ಇದ್ದೀನಿ. ಸಾಗರ್ ಖಂಡ್ರೆ ಅವರ ಮೇಲೆ ಸಾಕಷ್ಟು ಭರವಸೆ ಇಟ್ಕೊಂಡಿದ್ದಾರೆ ಜಿಲ್ಲೆಯ ಜನತೆ. ಆದರೆ ಯಾವುದೇ ಕಾರಣಕ್ಕೂ ಎಲ್ಲಿ ಕೂಡ ಚಾಚು ತಪ್ಪದೆ ಎಲ್ಲ ಒಂದು ಕಡೆಯಿಂದ ಯಾರಿಗೂ ಕೂಡ ತೊಂದರೆ ಆಗದ ರೀತಿಯಲ್ಲಿ ನಡೆದುಕೊಂಡು ಹೋಗುವುದೇ ಸಾಗರ್ ಖಂಡ್ರೆ ಅವರ ಬಹುದೊಡ್ಡ ಸಾಧನೆ ಆಗಿದೆ. ಯಾಕಂದ್ರೆ ಒಂದು ಕಡೆಯಿಂದ ವಿಚಾರ ಮಾಡ್ತಾ ಇದ್ದಾರೆ ಬಿಜೆಪಿಗರು, ಅಪ್ಪನೇ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಸರಿಯಾದ ಸಮಯಕ್ಕೆ ಬರೋದಿಲ್ಲ, ಸರಿಯಾದ ಸಮಯಕ್ಕೆ ಇಲ್ಲಿ ಅವರ ಕಚೇರಿ ತೆಗೆಯೋದಿಲ್ಲ, ಇನ್ನು ಸಂಸದರು ಯಾವ ಲೆಕ್ಕ ಅಂತಕ್ಕಂಥ ಪ್ರಶ್ನೆ ಸಾರ್ವಜನಿಕರು ಮಾತಾಡ್ತಾ ಇದ್ದಾರೆ. ಸಾಗರ್ ಖಂಡ್ರೆ ಅವರೇ, ನೀವು ಇದನ್ನ ಅನ್ಸ್ಕೋಬೇಡಿ ಅಂತಕ್ಕಂಥದ್ದೇ ನಾರಂಜ ಎಕ್ಸ್ಪ್ರೆಸ್ ನ ಕಳಕಳಿಯಾಗಿದೆ. ಬಂಧುಗಳೇ, ತಮಗೆಲ್ಲ ಈ ವಿಷಯ ಇಷ್ಟವಾಗಿದ್ರೆ ಒಂದಿಷ್ಟು ಲೈಕ್ ಮಾಡಿರಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ
ತಿಳಿಸಲು ಈ ಮೂಲಕ ಮನವಿ ಮಾಡಿಕೊಳ್ತಾ ಇದ್ದೀನಿ. ಮತ್ತೆ ಮುಂದಿನ ಸುದ್ದಿಗಾಗಿ ಬರ್ತೀನಿ. ಅಲ್ಲಿವರೆಗೂ ನಮಸ್ತೆ, ಧನ್ಯವಾದಗಳು. ನಾನು ನಿಮ್ಮ MP ಮುದಾಳೆ. ಖಂಡ್ರೆ ಎಂಬ ಹೆಸರಿನ ನಾನು ಲೋಕಸಭೆಯ ಸದಸ್ಯನಾಗಿ ಚುನಾಯಿತನಾದವನಾಗಿ ಕಾನೂನು ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನಕ್ಕೆ ಸತ್ಯ, ಶ್ರದ್ಧೆಯನ್ನು ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆಂದು, ಭಾರತದ ಸಾರ್ವಭೌಮತ್ವವನ್ನು ಮತ್ತು ಅಖಂಡತೆಯನ್ನು ಎತ್ತಿ ಹಿಡಿಯುತ್ತೇನೆಂದು ಮತ್ತು ನಾನು ಈಗ ಕೈಗೊಳ್ಳಲಿರುವ ಕರ್ತವ್ಯವನ್ನು ಶ್ರದ್ಧಾಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ.